ನಮಸ್ಕಾರ. ಇಲ್ಲಿ ಕಾಣ್ತಾ ಇರೋದು ಜಗತ್ತಿನ ಅತ್ಯಂತ ಹಳೆಯ ಅತ್ಯಂತ ಪವರ್ಫುಲ್ ಆದ ಒಂದು ಪುಸ್ತಕ. ಆದ್ರೆ ವಿಪರ್ಯಾಸ ಏನು ಅಂದ್ರೆ ಇವತ್ತು ಪಾಲಿಟಿಕ್ಸ್ ನಲ್ಲಿ ಈ ಪುಸ್ತಕ ಒಂದು ಬಾಂಬ್ ತರ ಆಗಿದೆ. ಯಾರಾದ್ರೂ ಇದನ್ನ ಸ್ಕೂಲ್ ಮಕ್ಕಳಿಗೆ ಕಲಿಸಿ ಅಂತ ಹೇಳಿದ್ರೆ ಸಾಕು, ಸ್ಟೇಟ್ ಪಾಲಿಟಿಕ್ಸ್ ನಲ್ಲಿ ಬೆಂಕಿ ಬಿದ್ದು ಬಿಡುತ್ತೆ. ರೀಸೆಂಟ್ಲಿ ನಮ್ಮ ಮಾಜಿ ಮುಖ್ಯಮಂತ್ರಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು. ಭಗವದ್ಗೀತೆಯನ್ನ ಶಾಲಾ ಪಠ್ಯಕ್ರಮದಲ್ಲಿ ಸೇರಿಸುವ ಅವಶ್ಯಕತೆ ಇದೆ ಅಂತ ಅಂದ್ರು ಅಷ್ಟೇ. ಬ್ರೇಕಿಂಗ್ ನ್ಯೂಸ್ ಶುರುವಾಯಿತು. ಮುಸ್ಲಿಂ ಸಮುದಾಯದ ಮುಖಂಡರು ಇದನ್ನ ಕೇಸರೀಕರಣ, ಸ್ಯಾಫ್ರನೈಸೇಷನ್ ಅಂದ್ರು. ಸಿದ್ದರಾಮಯ್ಯನವರು ಇದನ್ನ ಸಂವಿಧಾನದ ವಿರೋಧ, ಮೂಲಭೂತವಾದಿ ಅಥವಾ ಮನುವಾದಿ ಅಂತ ಕೂಡ ಕರೆದ್ರು. ಪ್ರೋಗ್ರೆಸಿವ್ ಥಿಂಕರ್ಸ್ ಇದು ಮೂಢನಂಬಿಕೆ ಅಂದ್ರು. ಬಟ್ ವೇಟ್ ಎ ಮಿನಿಟ್, ಒಂದು ಕಡೆ ಇಡೀ ಪ್ರಪಂಚದ ಟಾಪ್ ಬಿಸ್ನೆಸ್ ಸ್ಕೂಲ್, ಟಾಪ್ ಸೈಂಟಿಸ್ಟ್ಗಳು ಭಗವದ್ಗೀತೆ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ದಾರೆ. ಇಟ್ ಈಸ್ ಅ ಗ್ರೇಟೆಸ್ಟ್ ಮ್ಯಾನ್ಯುಯಲ್ ಫಾರ್ ಲೈಫ್ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಹುಟ್ಟಿದಾಗಿನಿಂದ ಗೀತೆ ನಮ್ಮ ಮಣ್ಣಲ್ಲೇ ಇದ್ರು, ನಾವು ಮಾತ್ರ ಅದನ್ನ ಮುಟ್ಟೋಕೆ ಭಯ ಪಡ್ತಾ ಇದ್ದೀವಿ. ಯಾಕೆ? ಇವತ್ತು ಈ ವಿಡಿಯೋದಲ್ಲಿ ನಾವು ಪಾಲಿಟಿಕ್ಸ್ ಮಾತಾಡಲ್ಲ, ವಿ ವಿಲ್ ಟಾಕ್ ಫ್ಯಾಕ್ಟ್ಸ್. ನಿಜವಾಗ್ಲೂ ಸ್ಕೂಲ್ ನಲ್ಲಿ ಗೀತೆ ಕಲಿಸಿದ್ರೆ ಏನಾಗುತ್ತೆ? ಮುಸ್ಲಿಂ ಸಮುದಾಯದ ಭಯ ನಿಜಾನ ಅಥವಾ ಇದೊಂದು ಪೊಲಿಟಿಕಲ್ ಡ್ರಾಮಾನ? ಮತ್ತು ಎಚ್.ಡಿ.ಕೆ ಅವರ ಸ್ಟೇಟ್ಮೆಂಟ್ ಹಿಂದೆ ಇರೋ ಅಸಲಿ ಕಾರಣ ಏನು? ವೆಲ್ಕಮ್ ಟು ದಿ ಡೀಪ್ ಡೈವ್. ಲೆಟ್ಸ್ ಡಿಕೋಡ್ ದಿ ರಿಯಾಲಿಟಿ. ಫಸ್ಟ್ ಥಿಂಗ್ಸ್ ಫಸ್ಟ್, ಕಾಂಟೆಕ್ಸ್ಟ್ ಅರ್ಥ ಮಾಡ್ಕೊಳ್ಳೋಣ. ಯಾಕೆ ಹೀಗ? ವೈ ನೌ? ಕರ್ನಾಟಕದಲ್ಲಿ ಎಲೆಕ್ಷನ್ ಇಲ್ಲ, ವಾರ್ ನಡೀತಾನೂ ಇಲ್ಲ, ಆದ್ರೂ ಸಡನ್ ಆಗಿ ಗೀತೆ ವಿಷಯ ಯಾಕೆ ಬಂತು? ನೋಡಿ, ಕುಮಾರಸ್ವಾಮಿ ಅವರು ತುಂಬಾ ಸ್ಮಾರ್ಟ್ ಪೊಲಿಟಿಷಿಯನ್. ಅವರು ಮೊನ್ನೆ ತಾನೇ NDA ಅಂದ್ರೆ ಬಿಜೆಪಿ ಜೊತೆ ಅಲಯನ್ಸ್ ಅನ್ನ ಸೇರ್ಕೊಂಡ್ರು. ಒಂದ್ ಕಾಲದಲ್ಲಿ ಅವರು ಕಾಂಗ್ರೆಸ್ ಜೊತೆನೂ ಇದ್ರು. ಸೆಕ್ಯುಲರ್ ಟ್ಯಾಗ್ ಕೂಡ ಅವ್ರಿಗಿತ್ತು. ಈಗ ಅವರು ತಮ್ಮ ವೋಟ್ ಬ್ಯಾಂಕ್ ನ ಶಿಫ್ಟ್ ಮಾಡ್ತಾ ಇದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ವೋಟ್ಸ್ ಜೊತೆಗೆ ಹಿಂದೂ ವೋಟ್ಸ್ ಬ್ಯಾಂಕ್ ಗಳನ್ನು ಕೂಡ ಕ್ರೋಢೀಕರಣ ಮಾಡಬೇಕು ಅನ್ನುವಂತಹ ಪ್ಲಾನ್ ಅವರ ತಲೆಯಲ್ಲಿದೆ. ಅದಕ್ಕೆ ಅವರು ಟಚ್ ಮಾಡಿದ್ದು ಎಮೋಷನಲ್ ಕಾರ್ಡ್ ಭಗವದ್ಗೀತೆ. ಅವ್ರು ಹೇಳಿದ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಅವ್ರ ಟೈಮಿಂಗ್ ಇದೆಯಲ್ಲ ಅದು ಪಕ್ಕಾ ಪೊಲಿಟಿಕಲ್. ಇದಕ್ಕೆ ಕಾಂಗ್ರೆಸ್ ರಿಯಾಕ್ಷನ್ ಹೇಗಿತ್ತು? ಅವರು ತಕ್ಷಣ ಇದನ್ನ RSS ಅಜೆಂಡಾ, ನಾಗಪುರ ಅಜೆಂಡಾ ಅಂತೆಲ್ಲ ಕರೆದ್ರು. ಯಾಕೆ ಅಂದ್ರೆ ಕಾಂಗ್ರೆಸ್ ಅವರ ಅಹಿಂದ ವೋಟ್ ಬ್ಯಾಂಕ್ ಮುಖ್ಯ. ಮುಸ್ಲಿಂ ಸಮುದಾಯವನ್ನ ಅಪೀಸ್ಮೆಂಟ್ ಮಾಡಲೇಬೇಕು. ಇಲ್ಲಿ ನೀವು ಗಮನಿಸಬೇಕಾದ ಮುಖ್ಯ ವಿಷಯ ಏನು ಅಂದ್ರೆ, ಎಚ್.ಡಿ.ಕೆಗೆ ಗೀತೆ ಮೇಲೆ ಪ್ರೀತಿ ಇದೆಯಾ ಇಲ್ವಾ ಗೊತ್ತಿಲ್ಲ, ಕಾಂಗ್ರೆಸ್ಗೆ ಗೀತೆ ಮೇಲೆ ದ್ವೇಷ ಇದೆಯಾ ಇಲ್ವಾ ಅದು ಗೊತ್ತಿಲ್ಲ. ಆದ್ರೆ ಇಬ್ಬರಿಗೆ ಬೇಕಿರೋದು ಒಂದೇ, ರಿಯಾಕ್ಷನ್. ಜನ ಜಗಳ ಆಡ್ಲಿ, ಡಿಬೇಟ್ ಆಗ್ಲಿ, ನಾವು ನ್ಯೂಸ್ ನಲ್ಲಿ ಇರ್ತೀವಿ, ಬಟ್ ವೇಟ್, ಇವರ ಪೊಲಿಟಿಕಲ್ ಗೇಮ್ ನಲ್ಲಿ ಬಲಿ ಆಗ್ತಾ ಇರೋದು ಯಾರು ಗೊತ್ತಾ? ಅದು ನಮ್ಮ ಮನೆಯ ಮಕ್ಕಳು. ಲೆಟ್ ಮಿ ಟೆಲ್ ಯು ವೈ. ಈಗ ಪಾಲಿಟಿಕ್ಸ್ ನ ಕಸದ ಬುಟ್ಟಿಗೆ ಹಾಕಿ ರಿಯಾಲಿಟಿ ಚೆಕ್ ಮಾಡೋಣ. ಭಾರತದಲ್ಲಿ ಪ್ರತಿಯೊಂದು ಗಂಟೆಗೂ ಒಬ್ಬ ವಿದ್ಯಾರ್ಥಿ ಆತ್ಮಹತ್ಯೆ ಮಾಡಿಕತ್ತಾನೆ. ಕೋಟಾ ಫ್ಯಾಕ್ಟ್ರಿ ನೋಡಿರ್ತೀರ, ಎಕ್ಸಾಮ್ ಪ್ರೆಷರ್, ಪೇರೆಂಟ್ಸ್ ಎಕ್ಸ್ಪೆಕ್ಟೇಷನ್ಸ್, ರಿಲೇಶನ್ಶಿಪ್ ಫೇಲ್ಯೂರ್. ನಮ್ಮ ಎಜುಕೇಶನ್ ಸಿಸ್ಟಮ್ ನಮಗೆ ಫಿಸಿಕ್ಸ್ ಅನ್ನ ಕಲಿಸುತ್ತೆ, ಮ್ಯಾಥಮೆಟಿಕ್ಸ್ ಅನ್ನ ಕಲಿಸುತ್ತೆ, ಕೋಡಿಂಗ್ ಹೇಳ್ಕೊಡುತ್ತೆ. ಆದ್ರೆ ಫೇಲ್ಯೂರ್ಸ್ ನ ಹ್ಯಾಂಡಲ್ ಮಾಡೋದು ಹೇಗೆ ಅಂತ ಯಾರಾದ್ರೂ ಕಲಿಸ್ತಾರ? ಇಲ್ಲ. ಅರ್ಜುನ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ನಿಂತಾಗ ಅವನ ಸ್ಥಿತಿ ಕೂಡ ಸೇಮ್ ಇತ್ತು. ಅವನ ಕೈ ನಡುಕ್ತಾ ಇತ್ತು, ಪ್ಯಾನಿಕ್ ಅಟ್ಯಾಕ್ ಆಗಿತ್ತು, ಬಾಯಿ ಒಣಗ್ತಾ ಇತ್ತು. ನನ್ನ ಕೈಯಲ್ಲಿ ಆಗಲ್ಲ, ನಾನು ಯುದ್ಧ ಮಾಡಲ್ಲ ಅಂತ ಧನಸ್ಸನ್ನ ಕೆಳಗಿಟ್ಟಿದ್ದ. ದಿಸ್ ಈಸ್ ಎಕ್ಸಾಕ್ಟ್ಲಿ ವಾಟ್ ಅ ಸ್ಟೂಡೆಂಟ್ ಫೀಲ್ಸ್ ಬಿಫೋರ್ ನೀಟ್ ಎಕ್ಸಾಮ್ ಆರ್ ಅ ಜಾಬ್ ಇಂಟರ್ವ್ಯೂ. ಆಗ ಕೃಷ್ಣ ಮಾಡಿದ್ದೇನು? ಅವನು ಅರ್ಜುನನಿಗೆ ಪೂಜೆ ಮಾಡೋಕ್ಕೂ ಹೇಳಲಿಲ್ಲ, ಮಂತ್ರನೂ ಹೇಳ್ಕೊಡ್ಲಿಲ್ಲ. ಅವನು ಮಾಡಿದ್ದು ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ. ಹೌದು, ಇವತ್ತು ಸೈಕಾಲಜಿಸ್ಟ್ಗಳು ಏನ್ ಮಾಡ್ತಾರೋ ಅದನ್ನೇ ಕೃಷ್ಣ ಪರಮಾತ್ಮ 5000 ವರ್ಷಗಳೇ ಹಿಂದೆಯೇ ಮಾಡಿದ್ರು. ಲೆಸನ್ ನಂಬರ್ 1, ಫಿಯರ್ ಆಫ್ ರಿಸಲ್ಟ್. ನಾವು ಕೆಲಸ ಮಾಡೋಕ್ಕೂ ಮುಂಚೆನೆ ರಿಸಲ್ಟ್ ಬಗ್ಗೆ ಯೋಚನೆ ಮಾಡ್ತೀವಿ, ಭಯ ಪಡ್ತೀವಿ. ನನಗೆ ಸೀಟ್ ಸಿಗುತ್ತಾ, ನನಗೆ ಜಾಬ್ ಸಿಗುತ್ತಾ? ಆದ್ರೆ ಕೃಷ್ಣ ಹೇಳ್ತಾನೆ, ಕರ್ಮಣ್ಯೇವಾಧಿಕಾರಸ್ತೆ, ನಿನ್ನ ಅಧಿಕಾರ ಕೆಲಸದ ಮೇಲೆಯೇ ಹೊರತು ಫಲಿತಾಂಶದ ಮೇಲಲ್ಲ. ಆ ಒಂದೇ ಒಂದು ಲೈನ್ ನಮ್ಮ ಮಕ್ಕಳ ತಲೆಗೆ ಕರೆಕ್ಟ್ ಆಗಿ ಹೋದ್ರೆ ಅರ್ಧದಷ್ಟು ಆಂಗ್ಸೈಟಿ ಪ್ರಾಬ್ಲಮ್ಸ್ ಸಾಲ್ವ್ ಆಗೋಗುತ್ತೆ. ಲೆಸನ್ ನಂಬರ್ 2, ಎಮೋಷನಲ್ ಸ್ಟೆಬಿಲಿಟಿ. ಯಾರಾದ್ರೂ ಬೈದ್ರೆ ಡಿಪ್ರೆಷನ್ಗೆ ಹೋಗೋದು, ಹೊಗಳಿದ್ರೆ ಹಾರಾಡೋದು, ಇದನ್ನ ಕಂಟ್ರೋಲ್ ಮಾಡಕ್ಕೆ ಕೃಷ್ಣ ಸ್ಥಿತ ಪ್ರಜ್ಞೆ ಅನ್ನೋ ಕಾನ್ಸೆಪ್ಟ್ ನ ಹೇಳ್ತಾನೆ. ಸುಖ ದುಃಖ, ಲಾಭ ನಷ್ಟ ಎರಡನ್ನು ಸಮವಾಗಿ ಸ್ವೀಕರಿಸು. ನೀವೇ ಹೇಳಿ ಸ್ನೇಹಿತರೆ, ಈ ಲೈಫ್ ಸ್ಕಿಲ್ಸ್ ಕಲಿಯೋದು ಕೇಸರೀಕರಣ ಆಗುತ್ತಾ ಅಥವಾ ಇದು ಜೀವನದ ಶಿಕ್ಷಣನ? ಇದು ಲೈಫ್ ಎಜುಕೇಶನ್ ಅಂತ ನಾನು ಕರಿತೀನಿ. ಇದನ್ನ ಕಲಿಸೋದ್ರಿಂದ ಒಂದು ಮಗುವಿನ ಪ್ರಾಣ ಉಳಿಯುತ್ತೆ ಅಂದ್ರೆ ಅದಕ್ಕೆ ಅಡ್ಡ ಬರೋಕೆ ನಾವ್ಯಾರು, ನೀವ್ಯಾರು? ಈಗ ವಿಡಿಯೋದ ಮೋಸ್ಟ್ ಕಾಂಟ್ರವರ್ಷಿಯಲ್ ಪಾರ್ಟಿ ಬರೋಣ. ಮುಸ್ಲಿಂ ಸಮುದಾಯದ ರಿಯಾಕ್ಷನ್ ಮತ್ತು ಸೆಕ್ಯುಲರಿಸಂ ವಾದ.
ಕುಮಾರಸ್ವಾಮಿ ಸ್ಟೇಟ್ಮೆಂಟ್ ಕೊಟ್ಟ ತಕ್ಷಣ ಮುಸಲ್ಮಾನ ಲೀಡರ್ಸ್ ಯಾಕೆ ತಿರುಗಿಬಿದ್ರು? ಅವರ ವಾದ ಏನು ಅಂದ್ರೆ, ನೀವು ಭಗವದ್ಗೀತೆಯನ್ನ ಕಲಿಸಿದ್ರೆ ಕುರಾನ್ ಮತ್ತು ಬೈಬಲ್ ಕೂಡ ಕಲಿಸಿ, ಇಲ್ಲ ಅಂದ್ರೆ ಸಂವಿಧಾನದ ಆರ್ಟಿಕಲ್ 28ರ ಉಲ್ಲಂಘನೆ ಆಗುತ್ತೆ. ಲಾಜಿಕ್ ಸರಿ ಇದೆ ಅನ್ಸುತ್ತೆ ಅಲ್ವಾ? ಕರೆಕ್ಟ್. ಆದರೆ ಇಲ್ಲಿ ಒಂದು ಚಿಕ್ಕ ಟ್ವಿಸ್ಟ್ ಇದೆ. ಭಗವದ್ಗೀತೆಯನ್ನು ನೀವು ಹೇಗೆ ನೋಡ್ತೀರಾ ಅನ್ನೋದ್ರ ಮೇಲೆ ಎಲ್ಲ ನಿಂತಿದೆ. ಅದನ್ನ ಒಂದು ಧರ್ಮದ ಅಂದ್ರೆ ರಿಲಿಜಿಯನ್ ಪುಸ್ತಕವಾಗಿ ನೋಡಿದ್ರೆ ಹೌದು ಅದು ತಪ್ಪು. ಆದರೆ ಅದನ್ನ ಭಾರತದ ಸಂಸ್ಕೃತಿ ಮತ್ತು ಫಿಲಾಸಫಿ ಅಂತ ನೋಡಿದ್ರೆ, ಒಂದು ಉದಾಹರಣೆ ಕೊಡ್ತೀನಿ. ಇಂಡೋನೇಷಿಯಾ ದೇಶ ಗೊತ್ತಲ್ವಾ? ಅಲ್ಲಿ ವರ್ಲ್ಡ್ ಲಾರ್ಜೆಸ್ಟ್ ಮುಸ್ಲಿಂ ಕಂಟ್ರಿ. ಆದ್ರೆ ಅಲ್ಲಿನ ಏರ್ಲೈನ್ಸ್ ಹೆಸರು ಗರುಡ. ಅಲ್ಲಿನ ನೋಟ್ ಮೇಲೆ ಗಣೇಶನ ಫೋಟೋ ಇತ್ತು. ಅವರು ರಾಮಾಯಣದ ನಾಟಕವನ್ನು ಕೂಡ ಮಾಡ್ತಿದ್ರು. ಅವರನ್ನ ಕೇಳಿದ್ರೆ ಹೇಳ್ತಾರೆ, ಇಸ್ಲಾಂ ಇಸ್ ಅವರ್ ರಿಲಿಜನ್ ಬಟ್ ರಾಮಾಯಣ ಇಸ್ ಅವರ್ ಕಲ್ಚರ್ ಅಂತ. ಭಾರತದಲ್ಲಿ ಈ ಮೆಚುರಿಟಿ ಯಾಕಿಲ್ಲ? ರಾಮಾಯಣ, ಮಹಾಭಾರತ ಅಥವಾ ಭಗವದ್ಗೀತೆ ಅನ್ನೋದು ಕೇವಲ ಹಿಂದೂಗಳಿಗೆ ಸೀಮಿತ ಅಲ್ಲವೇ ಅಲ್ಲ. ಇದು ನಮ್ಮ ಮಣ್ಣಿನ ಕತೆ, ನಮ್ಮ ಪೂರ್ವಜರ ಇತಿಹಾಸ. ಅಬ್ದುಲ್ ಕಲಾಂ ಅವರು ದಿನ ಗೀತೆಯನ್ನ ಓದ್ತಿದ್ರಂತೆ. ಅವರು ಕಡಿಮೆ ಮುಸ್ಲಿಂ ಏನಾದ್ರು ಆಗೋದ್ರ? ಇಲ್ಲ, ಅವರು ಗ್ರೇಟ್ ಇಂಡಿಯನ್ ಆಗಿ ಕಾಣಿಸ್ತಾ ಇದ್ರು. ನಮ್ಮ ಸ್ಕೂಲ್ಗಳಲ್ಲಿ ನಾವು ಗ್ರೀಕ್ ಮೈಥಾಲಜಿ ಬಗ್ಗೆ ಪಾಠ ಮಾಡ್ತೀವಿ, ಇಲಿಯಡ್, ಒಡಿಸ್ಸಿ ಬಗ್ಗೆ ಹೇಳ್ತೀವಿ, ಶೇಕ್ಸ್ಪಿಯರ್ಸ್ ನ ನಾಟಕಗಳನ್ನ ಗ್ರೇಟ್ ಅಂತೀವಿ. ಆದ್ರೆ ನಮ್ಮದೇ ಆದ ವ್ಯಾಸರು ಬರದ ಮಹಾಕಾವ್ಯವನ್ನ ಕಲಿಸೋಕೆ ಬಂದ್ರೆ ಸಾಕು, ಅಯ್ಯೋ ಸೆಕ್ಯುಲರಿಸಂ ಹಾಳಾಯ್ತು ಅಂತೀವಿ. ದಿಸ್ ಇಸ್ ನಾಟ್ ಸೆಕ್ಯುಲರಿಸಂ, ದಿಸ್ ಈಸ್ ಸೆಲ್ಫ್ ಹೇಟ್. ಇದು ಕೀಳರಿಮೆಯ ಒಂದು ದೊಡ್ಡ ಭಾಗ. ಮತ್ತೆ ಮುಸ್ಲಿಂ ಸಮುದಾಯಕ್ಕೆ ನನ್ನದೊಂದು ಪ್ರಶ್ನೆ, ನಿಮ್ಮ ಮಕ್ಕಳು ಗೀತೆ ಓದಿದ ತಕ್ಷಣ ಅವ್ರೇನಾದ್ರೂ ಹಿಂದೂ ಆಗೋಗ್ತಾರ? ಆತರ ಭಯ ಪಡ್ಲೇಬೇಡಿ. ಈಗ ನಿಮ್ಮನ್ನ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ, ನಿಮ್ಮ ನಂಬಿಕೆ ಅಷ್ಟು ವೀಕ್ ಇದೆಯಾ? ಗೀತೆ ಕಲಿಸೋದು ಕೃಷ್ಣನ ಪೂಜೆ ಮಾಡೋಕಲ್ಲ, ಕೃಷ್ಣನ ಬುದ್ಧಿವಂತಿಕೆ ಕಲಿಯೋಕೆ. ದೇರ್ ಇಸ್ ಎ ಹ್ಯೂಜ್ ಡಿಫರೆನ್ಸ್. ಅರ್ಥ ಮಾಡ್ಕೊಳ್ಳಿ. ಸರಿ, ಹಾಗಿದ್ರೆ ಗೀತೆನ ಸ್ಕೂಲ್ಗೆ ತರೋದು ಹೇಗೆ? ಎಚ್ಚರಿಕೆ ಹೇಳಿದ ತಕ್ಷಣ ನಾಳೆಯಿಂದಲೇ ಎಲ್ಲರೂ ಶ್ಲೋಕ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ಬೇಕಾ? ಖಂಡಿತ ಇಲ್ಲ. ದಟ್ಸ್ ಎ ರಾಂಗ್ ಅಪ್ರೋಚ್. ನಾನು ಗವರ್ಮೆಂಟ್ಗೆ ಒಂದು ಬ್ಲೂ ಪ್ರಿಂಟ್ ಅನ್ನ ಕೊಡ್ತೇನೆ, ಇದನ್ನ ಬೇಕಾದ್ರೆ ತಗೊಳ್ಳಿ. ಇದನ್ನ ನಾವು ಧಾರ್ಮಿಕ ಶಿಕ್ಷಣ ಆಗಿ ತರಬಾರದು, ಇದನ್ನ ಮಾರಲ್ ಅಂಡ್ ಫಿಲಾಸಫಿಕಲ್ ಸ್ಟಡೀಸ್ ಆಗಿ ತರಬೇಕು. ಡು ನಾಟ್ ಮೇಕ್ ಇಟ್ ರಿಚುವಲೈಸ್ ಇಟ್. ಮಕ್ಕಳಿಗೆ ಹೂವು, ಅರಿಶಿನ, ಕುಂಕುಮ ಇಟ್ಟು ಪೂಜೆ ಮಾಡಿಸೋದಲ್ಲ, ಶ್ಲೋಕಗಳ ಅರ್ಥ ಮತ್ತು ಅಪ್ಲಿಕೇಶನ್ ಕಲಿಸಿ. ಕಾಂಪ್ರಹೆನ್ಸಿವ್ ಸ್ಟಡಿ ಒಂದು ಚಾಪ್ಟರ್ ಮಾಡಿ, ಎಥಿಕ್ಸ್ ಅಂಡ್ ವ್ಯಾಲ್ಯೂಸ್. ಅದರಲ್ಲಿ ಭಗವದ್ಗೀತೆಯ ಕರ್ಮಯೋಗ ಇರಲಿ, ಬೈಬಲ್ನ ಲವ್ ದೈ ನೈಬರ್ ಇರಲಿ, ಕುರಾನ್ನ ಜಕತ್ ಕೂಡ ಕಾನ್ಸೆಪ್ಟ್ ಇರಲಿ. ಎಲ್ಲವನ್ನ ಕಂಪೇರ್ ಮಾಡಿ ಕಲಿಸಿ. ಆಗ ಮಗು ತನಗೆ ತಾನೇ ಡಿಸೈಡ್ ಮಾಡುತ್ತೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ. ಆದ್ರೆ ಭಾರತದ ಮೂಲ ಗ್ರಂಥ ಆಗಿರೋದ್ರಿಂದ ಗೀತೆಗೆ ಮೇಜರ್ ಫೋಕಸ್ ಅನ್ನ ಕೊಡಿ, ತಪ್ಪೇನಿಲ್ಲ. ಸ್ಟಾರ್ಟ್ ವಿತ್ ಆಪ್ಷನಲ್, ಇದನ್ನ ಮ್ಯಾಂಡೇಟರಿ ಮಾಡಬೇಡಿ. ಯಾರಿಗೂ ಇಷ್ಟ ಇದೆಯೋ ಅವರು ಮಾತ್ರ ಕಲೀಲಿ. ಒಮ್ಮೆ ರಿಸಲ್ಟ್ ಬರೋಕೆ ಶುರುವಾದ್ರೆ ಮಕ್ಕಳ ಕಾನ್ಫಿಡೆನ್ಸ್ ಜಾಸ್ತಿ ಆಗೇ ಆಗುತ್ತೆ. ವಿರೋಧ ಮಾಡೋರೇ ಲೈನಲ್ಲಿ ನಿಂತು ತಮ್ಮ ಮಕ್ಕಳನ್ನ ಸೇರಿಸ್ತಾರೆ, ನೋಡ್ಕೊಳ್ಳಿ. ಟ್ರೈನ್ ದಿ ಟೀಚರ್ಸ್. ಟೀಚರ್ಸ್ಗೆ ಮೊದಲು ಟ್ರೈನಿಂಗ್ ಅನ್ನ ಕೊಡಿ. ಅವರು ಇದನ್ನ ಒಂದು ಸೈನ್ಸ್ ತರ ಕಲಿಸಬೇಕು, ಮೂಢನಂಬಿಕೆ ತರ ಅಲ್ಲ. ಇವತ್ತಿನ ವಿಡಿಯೋ ಮುಗಿಸೋಕು ಮುಂಚೆ ಕುಮಾರಸ್ವಾಮಿ ಅವರ ಹೇಳಿಕೆ ಬಗ್ಗೆ ಫೈನಲ್ ವರ್ಡ್. ಮುಸ್ಲಿಂ ಸಮುದಾಯ ತಿರುಗಿ ಬಿದ್ದಿದೆ ಅಂತ ನ್ಯೂಸ್ ಚಾನೆಲ್ಗಳು ತೋರಿಸ್ತಾ ಇವೆ, ಆದ್ರೆ ಗ್ರೌಂಡ್ ರಿಯಾಲಿಟಿ ಬೇರೆ ಇದೆ. ಸಾಮಾನ್ಯ ಮುಸ್ಲಿಂ ಪೇರೆಂಟ್ಸ್ಗೆ ಬೇಕಿರೋದು ಅವರ ಮಕ್ಕಳ ಭವಿಷ್ಯ, ಸಾಮಾನ್ಯ ಹಿಂದೂ ಪೇರೆಂಟ್ಸ್ಗೆ ಬೇಕಿರೋದು ಅವರ ಮಕ್ಕಳ ಭವಿಷ್ಯ. ರಾಜಕಾರಣಿಗಳು ಯಾವಾಗ್ಲೂ ನಮ್ಮನ್ನ ಡಿವೈಡ್ ಮಾಡೋಕೆ ನೋಡ್ತಾರೆ, ನೀನು ಹಿಂದೂ, ನೀನು ಮುಸ್ಲಿಂ, ನೀನು ಒಕ್ಕಲಿಗ, ನೀನು ಕುರುಬ ಅಂತ. ಆದ್ರೆ ಭಗವದ್ಗೀತೆ ಹೇಳೋದು ಒಂದೇ ಮಾತು, ನಾವೆಲ್ಲರೂ ಆತ್ಮ ಸ್ವರೂಪರು. ವಿ ಆರ್ ಆಲ್ ಸೋಲ್ಸ್. ಆತ್ಮಕ್ಕೆ ಜಾತಿ ಇಲ್ಲ, ಧರ್ಮ ಇಲ್ಲ. ನನ್ನ ನಿಲುವು ಕ್ಲಿಯರ್ ಆಗಿದೆ, ಶಾಲೆಯಲ್ಲಿ ಭಗವದ್ಗೀತೆ ಇರಲೇಬೇಕು. ಯಾಕಂದ್ರೆ ಬೇರೆ ದೇಶದವರು ನಮ್ಮ ಗ್ರಂಥಗಳನ್ನ ಓದಿ ಚಂದ್ರನ ಮೇಲೆ ಹೋಗ್ತಾ ಇದ್ದಾರೆ, ನಾವು ಮಾತ್ರ ಇಲ್ಲೇ ಕೂತು ಸೆಕ್ಯುಲರ್ ಅಲ್ವಾ ಅಂತ ಜಗಳ ಆಡ್ತಾ ಇದ್ದೀವಿ. ಲೆಟ್ಸ್ ಸ್ಟಾಪ್ ದಿಸ್ ನಾನ್ಸೆನ್ಸ್. ನಮ್ಮ ಮಕ್ಕಳಿಗೆ ರೂಟ್ಸ್ ಮತ್ತು ವಿಂಗ್ಸ್ ಎರಡನ್ನು ಕೊಡೋಣ. ಭಗವದ್ಗೀತೆ ಅವರ ರೂಟ್ಸ್, ಮಾಡರ್ನ್ ಎಜುಕೇಶನ್ ಅವರ ವಿಂಗ್ಸ್. ನಿಮಗೇನ್ ಅನ್ಸುತ್ತೆ? ಡು ಯು ಅಗ್ರಿ ವಿತ್ ಮೀ ಆರ್ ಡು ಯು ಥಿಂಕ್ ಐ ಆಮ್ ರಾಂಗ್? ಕಮೆಂಟ್ ಮಾಡಿ, ಜಗಳ ಬೇಡ, ಹೆಲ್ದಿ ಡಿಬೇಟ್ ಮಾಡೋಣ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಎಸ್ಪೆಷಲಿ ನಿಮ್ಮ ಸ್ಕೂಲ್ ಗ್ರೂಪ್ಗಳಲ್ಲಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಥಿಂಕ್ ಲಾಜಿಕಲಿ, ನಾಟ್ ಪೊಲಿಟಿಕಲಿ. ನಮಸ್ಕಾರ, ಜೈ ಹಿಂದ್, ಜೈ ಕರ್ನಾಟಕ, ಬಾಯ್ ಬಾಯ್.